ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಕ್ರಿಸ್ತ ಯೇಸುವಿನ ಮೂಲಕ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸಮಾಧಾನವನ್ನು, ಸಂತೋಷವನ್ನು, ಆರೋಗ್ಯವನ್ನು, ಆತ್ಮಿಕ ಆಶೀರ್ವಾದವನ್ನು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ತಾಳ್ಮೆ ಇಲ್ಲದೆ ನಿರೀಕ್ಷಣೆ ಹುಟ್ಟುವುದಿಲ್ಲ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೇನೆ. ಪ್ರಿಯರಾದ ದೇವರ ಮಕ್ಕಳಿರ, ಈ ಲೋಕದಲ್ಲಿ ದೇವರನ್ನು ನಂಬಿರುವಂಥ ಪ್ರತಿಯೊಬ್ಬರು ಕೇಳಬೇಕಾದಂಥ ಪ್ರಾಮುಖ್ಯವಾದಂಥ ಅಂಶ ಇದು. ಪ್ರತಿಯೊಬ್ಬರು ಅಂದಾಗ ದೇವರ ಭಕ್ತರು, ದೇವರ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ, ದೇವರ ಸೇವೆಯಲ್ಲಿ, ದೇವರ ಕಾರ್ಯಕ್ರಮದಲ್ಲಿ ಇದಂಥ ಪ್ರತಿ ಭಕ್ತರು ಕೇಳಬೇಕಾದಂಥ ಅಂಶ ಇದು. ಯಾಕೆಂದರೆ ಈ ಲೋಕದಲ್ಲಿ ಭಕ್ತರ ಜೀವನದಲ್ಲಿ ಅನೇಕ ಉಪದ್ರವಗಳು ಬರ್ತಾ ಇರುತ್ತೆ, ಅನೇಕ ಕಷ್ಟಗಳು ಬರ್ತಾ ಇರುತ್ತೆ. ಬಂದಾಗ ತಾಳ್ಮೆ ಎನ್ನುವುದು ಬಹಳ ಪ್ರಾಮುಖ್ಯವಾದದ್ದು. ತಾಳ್ಮೆ ಇಲ್ಲದೆ ಹೋದರೆ ನಿರೀಕ್ಷಣೆ ಎನ್ನುವಂಥದ್ದು ಉಂಟಾಗಲ್ಲ. ನಮ್ಮ ಜೀವನದಲ್ಲಿ ನಿರೀಕ್ಷೆ ಇರಬೇಕು, ನಮ್ಮ ಬದುಕಿನಲ್ಲಿ ನಿರೀಕ್ಷೆ ಇರಬೇಕು. ಯಾವುದನ್ನು ಕುರಿತು ನಿರೀಕ್ಷಣೆ, ಯಾವುದನ್ನು ಕುರಿತು ಭರವಸೆ ಅಂದಾಗ ದೇವರನ್ನು ಕುರಿತು, ಯೇಸು ಕ್ರಿಸ್ತರನ್ನು ಕುರಿತು, ಪರಲೋಕವನ್ನು ಕುರಿತು, ನಿತ್ಯ ಜೀವವನ್ನು ಕುರಿತು. ಆದರೆ ಈ ಲೋಕದಲ್ಲಿ ಯಾವುದನ್ನು ಕುರಿತು ನಿರೀಕ್ಷೆ ಇಟ್ಕೊಂಡಿದ್ದಾರಪ್ಪ ಅಂತ ನೋಡುವಾಗ, ನಾನು ದೇವರನ್ನು ನಂಬಿಕೊಂಡಿದ್ದೀನಿ, ಮುಂದಿನ ವರ್ಷದಲ್ಲಿ ನಾನು ಒಂದು ಕಾರನ್ನು ಕೊಂಡುಕೊಳ್ತೀನಿ, ಮುಂದಿನ ವರ್ಷದಲ್ಲಿ ನಾನು ಒಂದು ಬೈಕನ್ನು ಕೊಂಡುಕೊಳ್ತೀನಿ, ಮುಂದಿನ ವರ್ಷದಲ್ಲಿ ನಾನು ಮನೆಯನ್ನು ಕಟ್ಟಿಕೊಳ್ತೀನಿ ದೇವರ ಕೃಪೆ ಮೂಲಕ ಅಂತೇಳಿ ಈ ರೀತಿ ಲೋಕದ ಆಶೆಗಳಿಟ್ಕೊಂಡು ನಿರೀಕ್ಷೆಯಿಂದ ಇದು ನೋಡ್ತಾ ಇರ್ತಾರೆ. ಈ ಲೋಕದಲ್ಲಿ ಕಷ್ಟಪಟ್ಟು ಶ್ರಮೆಪಟ್ಟು ದುಡಿದಾಗ ಅದು ಕೂಡ ದೇವರ ಕೃಪೆ ಮೂಲಕ ಬರುತ್ತೆ, ತೊಂದರೆ ಇಲ್ಲ. ನಮ್ಗೆ ಇರಬೇಕಾದಂಥ ನಿರೀಕ್ಷಣೆ ಏನಪ್ಪ ಅಂತ ನೋಡುವಾಗ ನಿತ್ಯ ಜೀವವನ್ನು ಕುರಿತು, ಪರಲೋಕವನ್ನು ಕುರಿತು, ದೇವರನ್ನು ಕುರಿತು. ಅದಲ್ವ, ನಮ್ಮೆಲ್ಲರಿಗೂ ನಿತ್ಯ ಜೀವ ಬೇಕು ಎನ್ನುವಂಥ ಉದ್ದೇಶದಿಂದ ತಾನೇ ಯೇಸು ಕ್ರಿಸ್ತರ ಬಳಿಗೆ ಬಂದಿದ್ದೀವಿ. ಪರಲೋಕವನ್ನು ಪಡ್ಕೊಳ್ಬೇಕು ಎಂಬುವಂಥ ಉದ್ದೇಶದಿಂದ ತಾನೇ ಯೇಸು ಕ್ರಿಸ್ತರ ಬಳಿಗೆ ಬಂದಿದ್ದೀವಿ. ಹೌದಲ್ವಾ? ಆ ಯೇಸು ಕ್ರಿಸ್ತರ ಬಳಿಗೆ ಬಂದಿರುವಂಥ ಮುಖ್ಯ ಉದ್ದೇಶ ನಮಗೆ ನಿತ್ಯ ಜೀವ ಸಿಗುತ್ತೆ ಎಂದು, ನಮಗೆ ಪರಲೋಕ ಸಿಗುತ್ತೆ ಎಂದು. ಅದೇ ತಾನೇ ಮುಖ್ಯ ಉದ್ದೇಶ ಪ್ರಿಯರೇ. ಆ ಮುಖ್ಯ ಉದ್ದೇಶವನ್ನು ನಾವು ನೆರವೇರಿಸ್ಕೊಳ್ಬೇಕಾದ್ರೆ ನಮಗೆ ನಿರೀಕ್ಷಣೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ನಿರೀಕ್ಷಣೆ ಉಂಟಾಗಬೇಕಾದ್ರೆ ಅದಕ್ಕಿಂತ ಮುಂಚೆ ತಾಳ್ಮೆ ಎನ್ನುವುದು ಬೇಕಾಗುತ್ತೆ. ತಾಳ್ಮೆ ಯಾಕೆ ಬೇಕಾಗುತ್ತೆ? ತಾಳ್ಮೆ ಯಾತಕ್ಕಾಗಿ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನದಿಂದ ನೋಡೋಣ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆ ಎಂದು ಬಲ್ಲೆವು. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿಯ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ಅಂದರೆ ಇಲ್ಲಿ ಗಮನಿಸಬೇಕು, ನಮ್ಮಲ್ಲಿ ನಿರೀಕ್ಷೆ ಇರಬೇಕು ಅಂತ ಹೇಳ್ತಾರೆ. ನಿರೀಕ್ಷೆ ಏನು? ನಿರೀಕ್ಷೆ ನಿತ್ಯ ಜೀವಕ್ಕಾಗಿ ನಿರೀಕ್ಷೆ, ದೇವರಿಗಾಗಿ ನಿರೀಕ್ಷೆ. ನಮ್ಮೆಲ್ಲರ ಬಳಿಯಲ್ಲಿ ಆ ದೇವರ ನಿರೀಕ್ಷೆ, ನಿತ್ಯ ಜೀವದ ನಿರೀಕ್ಷೆ ನಮ್ಮಲ್ಲಿ ಹುಟ್ಟಬೇಕು ಅಂದಾಗ ಗಮನಿಸಬೇಕು 4ನೇ ವಚನದಲ್ಲಿ, ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವ ಸಿದ್ಧಿ ಇರುವುದರಿಂದ ಏನು ಹುಟ್ಟುತ್ತದೆ? ನಿರೀಕ್ಷಣೆ ಹುಟ್ಟುತ್ತದೆ. ಅಂದರೆ ತಾಳ್ಮೆ ಹುಟ್ಟಬೇಕಾದ್ರೆ ತಾಳ್ಮೆ ಯಾವಾಗ ಬೇಕಾಗುತ್ತೆ? ಉಪದ್ರವಗಳು ಬಂದಾಗ, ಸಮಸ್ಯೆಗಳು ಬಂದಾಗ, ಶೋಧನೆಗಳು ಬಂದಾಗ, ಗೊಂದಲ ಉಂಟಾಗಿದಾಗ ಏನ್ರಿ, ತಾಳ್ಮೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಉಪದ್ರವ ಬರುತ್ತಲ್ಲ ತಿಳ್ಕೊ. ಉಪದ್ರವ ಅಂದರೆ ಕಷ್ಟ ಅಂದರೆ ಮೊಟ್ಟ ಮೊದಲು ಮನೆಗಳಲ್ಲಿ ಕಷ್ಟಗಳು ಪ್ರಾರಂಭವಾಗುತ್ತೆ, ಮನೆಗಳಲ್ಲಿ ಕಿರಿಕಿರಿ ಪ್ರಾರಂಭವಾಗುತ್ತೆ, ಮನೆಗಳಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಮೊಟ್ಟ ಮೊದಲು ಸಮಸ್ಯೆಗಳು,
ಕಿರಿಕಿರಿಗಳು ಪ್ರಾರಂಭವಾಗುತ್ತೆ ಪ್ರೇರೆ. ಇಲ್ಲಿ ಏನಿರಬೇಕು? ಉಪದ್ರವಗಳಂದಾಗ ಏನ್ರಿ, ಹೆಂಡತಿ ಮೂಲಕ ಗಂಡನಿಗೆ ಉಪದ್ರವ, ಗಂಡನ ಮೂಲಕ ಹೆಂಡತಿಗೆ ಉಪದ್ರವ. ಆಮೇಲೆ ಮನೆಯಲ್ಲಿ ಒಬ್ಬರ ಮೂಲಕ ಒಬ್ಬರಿಗೆ ಒಂದು ರೀತಿಯಲ್ಲಿ ಉಪದ್ರವಗಳು ಉಂಟಾಗ್ತಾ ಇರುತ್ತೆ, ಶೋಧನೆಗಳು ಉಂಟಾಗ್ತಾ ಇರುತ್ತೆ, ಕಿರಿಕಿರಿಗಳು ಉಂಟಾಗ್ತಾ ಇರುತ್ತೆ. ಉಂಟಾದಾಗ ನಮಗೇನು ಬೇಕು? ತಾಳ್ಮೆ ಇರಬೇಕು ಅಂತ ಹೇಳ್ತಾರೆ, ತಾಳ್ಮೆ. ಆಮೇಲೆ ಹೊರಗಡೆ ಕೂಡ ನಡೆಯುತ್ತೆ, ಹೊರಗಡೆ ಈ ಸಮಾಜದಲ್ಲಿ ಹೊರಗಡೆ ಕೂಡ ಕೆಲಸ ಮಾಡುವಂಥ ಸಮಯದಲ್ಲಿ ಅಲ್ಲಿ ಕೂಡ ನಮಗೇನು ಬೇಕು? ತಾಳ್ಮೆ ಬೇಕು. ತಾಳ್ಮೆ ಇಲ್ಲದೆ ಹೋದರೆ ಅನುಭವ ಸಿದ್ಧಿ ಆಗಲ್ಲ ರೀ. ಯಾಕಂದರೆ ಅನೇಕ ಉಪದ್ರವಗಳು ಅಂದಾಗ ಪ್ರಿಯರಾದ ದೇವರ ಮಕ್ಕಳಿರ ಒಂದು ರೀತಿಯಲ್ಲಿ ಕಷ್ಟ ಅಂದರೆ ಬಹಳ ಕೆಲಸ ಕೊಡುವಂಥದ್ದು, ನಮಗೆ ಶಕ್ತಿ ಮೀರಿ ಕೆಲಸ ಕೊಡುವಂಥದ್ದು, ಒತ್ತಡ ಹಾಕುವಂಥದ್ದು, ದಬ್ಬಾಳಿಕೆ ನಡೆಸುವಂಥದ್ದು. ಮತ್ತೊಂದು ರೀತಿಯಲ್ಲಿ ಮಾತಿನ ಮೂಲಕ ತಿವಿತಾ ಇರ್ತಾರೆ. ಮಾತಿನ ಮೂಲಕ ಅಂದರೆ ಒರಟು ಮಾತುಗಳು, ಇಲ್ಲಾಂದರೆ ಕೆಟ್ಟ ಮಾತುಗಳು ಮನೆಯಲ್ಲಿ ನಡೀತಾ ಇರುತ್ತೆ. ಮುಖ್ಯವಾಗಿ ಮನೆಯಲ್ಲಿ ಹೆಂಗೆ ನಡೀತಾ ಇರುತ್ತೆ? ಗಂಡನು ಕೆಲಸದಿಂದ ಬಂದಿದೆ ಅಂತ ತಿಳ್ಕೊಳ್ಳಿ. ಮೊದಲನೇದಾಗಿ ಒಳ್ಳೆ ಭಕ್ತನು ಅಂದ್ಕೊಳ್ಳೋಣ. ಒಳ್ಳೆ ಭಕ್ತರಾಗಿರುವಂಥ ಈತನು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಈಕೆ ಮನೆಯಲ್ಲಿ ಭಕ್ತಿಯಲ್ಲಿ ಇರಲ್ಲ. ಒಂದು ವೇಳೆ ಪ್ರಾರ್ಥನೆಗೆ ಹೋಗ್ಬೋದು, ಆರಾಧನೆ ಮಾಡ್ಬೋದು, ಭಕ್ತಿಯಲ್ಲಿ ಇರಲ್ಲ ಅಂದ್ಕೊಳ್ಳೋಣ. ಇವಾಗ ಗಂಡನಿಗೆ ಕಿರಿಕಿರಿ ನಡೆಯುವಂಥದ್ದು ಏನಪ್ಪ ಅಂತ ನೋಡುವಾಗ ಹೆಂಡತಿ ಮೂಲಕ ಹೇಗೆ ಕಿರಿಕಿರಿ ನಡೆಯುತ್ತೆ? ಈತನು ಬಂದಿದ್ದಾನೆ ಅಂತ ತಿಳ್ಕೊಳ್ಳಿ. ಎಲ್ಲರ ಕುಟುಂಬದಲ್ಲಿ ಅಲ್ಲ ಪ್ರಿಯರೇ, ಕೆಲವರು ಕುಟುಂಬಗಳಲ್ಲಿ ನಡೀತಾ ಇದೆ. ಈತ ಬಂದಿರ್ತಾನೆ, ಬಂದ ಮೇಲೆ ಸುಸ್ತಾಗಿ ಬಂದಿರುವಂಥ ಈತನ ವಿಷಯದಲ್ಲಿ ವಿಚಾರ ಮಾಡದೆ ಯಾರು? ಹೆಂಡತಿ. ಒಂದು ಟೀ ಆಗಿರ್ಬೋದು, ಇಲ್ಲಾಂದ್ರೆ ಒಂದು ಕಾಫಿ ಆಗಿರ್ಬೋದು, ಇಲ್ಲಾಂದ್ರೆ ಯಾವುದೋ ಹಣ್ಣಿನ ಜ್ಯೂಸ್ ಆಗಿರ್ಬೋದು, ಇಲ್ಲಾಂದ್ರೆ ಒಂದು ರೀತಿಯಲ್ಲಿ ಏನಾದರೂ ಊಟ ಆಗಿರ್ಬೋದು, ಇದನ್ನು ಕೊಡದೆ ಈಕೆ ಟಿ ವಿ ನೋಡಿಕೊಂಡು ಇಲ್ಲಾಂದರೆ ಮೊಬೈಲ್ಗಳನ್ನು ಓಪನ್ ಮಾಡಿಕೊಂಡು ನೋಡಿಕೊಂಡು ಕೂತ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ. ಆತ ಬಂದಿದ್ದಾನೆ, ಬಂದ ಮೇಲೆ ಆತನ ಬಗ್ಗೆ ಮಾತಾಡದೆ, ಆತನ ಬಳಿಯಲ್ಲಿ ವಿಚಾರ ಮಾಡದೆ, ಆತನಿಗೇನು ಟೀ ಕೊಡದೆ, ಕಾಫಿ ಕೊಡದೆ, ಒಂದು ರೀತಿಯಲ್ಲಿ ಊಟ ಕೊಡದೆ, ಏನು ಕೊಡದೆ ಈಕೆ ಕೆಲಸದಲ್ಲಿ ಈಕೆ ಇದ್ದು ಒಂದು ರೀತಿಯಲ್ಲಿ ಒರಟು ಮಾತಾಡಿದ್ರೆ ಹೇಗಿರುತ್ತೆ ಪ್ರಿಯರೇ? ಅದೇ ಪ್ರಕಾರ ಹೆಂಡತಿ ಕೆಲಸಕ್ಕೂ ಹೋಗ್ತಾಳೆ, ಗಂಡನು ಇನ್ನೊಂದು ಕೆಲಸಕ್ಕೆ ಹೋಗ್ತಾರೆ. ಅವ್ರ ಮಧ್ಯದಲ್ಲಿ ಒಂದು ರೀತಿಯಲ್ಲಿ ಕಿರಿಕಿರಿ ನಡೀತಾ ಇರುತ್ತೆ. ಈ ಕಿರಿಕಿರಿ ನಡೆಯುವಂಥ ಸಮಯದಲ್ಲಿ ಹೇಗೆ ನಡ್ಕೊಳ್ಬೇಕು? ಒಬ್ರಿಗೊಬ್ಬರು ಅಡ್ಜಸ್ಟ್ ಮಾಡಿಕೊಂಡು ಸರಿಪಡಿಸ್ಕೊಂಡು ಹೋಗ್ಬೇಕು. ಇದೇ ಜೀವನ. ಯಾಕಂದರೆ ಒಬ್ರಿಗೊಬ್ಬರು ಸಹಿಸ್ಕೊಳ್ಬೇಕು, ಒಬ್ರಿಗೊಬ್ಬರು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ಬೇಕಾಗತ್ತೆ. ಅಲ್ಲಿ ಏನಾಗುತ್ತೆ ಗೊತ್ತಾ? ತಾಳ್ಮೆ ಇದ್ದರೆ ಎಲ್ಲ ಸರಿಯಾಗುತ್ತೆ. ದುಡಿದು ಬಂದಿದ್ದಾನ ಗಂಡ, ಬಂದ ಮೇಲೆ ಆತನಿಗೆ ಏನು ಬೇಕು? ಕೊಡಬೇಕಾಗತ್ತೆ. ಕೊಡೋದು ಬಿಟ್ಟು ಅಲ್ಲಿ ಇದೆ, ನೀನೇ ಕುಡಿ ಹೋಗು, ನೀನೇ ಬಳಸ್ಕೊಂಡು ಊಟ ಮಾಡು ಹೋಗು, ಒಂದು ರೀತಿಯಲ್ಲಿ ಒರಟು ಮಾತುಗಳಿಂದ ಮಾತಾಡಿದಾಗ ಅಲ್ಲಿ ಮಾನಸಿಕವಾದಂಥ ಶೋಧನೆಗಳು, ಇಂಥ ಶೋಧನೆಗಳು ಬಂದಾಗ ಪ್ರಿಯರೇ ಏನು ಮಾಡಬೇಕು? ತಾಳ್ಮೆಯಿಂದ ಇರಬೇಕಂತೆ. ಇಂಥ ಶೋಧನೆ, ಅದೇ ಪ್ರಕಾರ ಉಪದ್ರವಗಳು, ಕಷ್ಟ ಬಹಳ ಕಷ್ಟ ಇರುತ್ತೆ. ಇಲ್ಲಿ ಹೇಳಿರುವಾಗ ಸಭೆಯಲ್ಲಿ ದೇವರ ಸೇವೆ ನಿಮಿತ್ತವಾಗಿ ಬಹಳ ಕಷ್ಟಗಳು ಬರುತ್ತೆ. ಆ ಕಷ್ಟಗಳನ್ನು ಅನುಭವಿಸಬೇಕಾದ್ರೆ, ಆ ಕಷ್ಟಗಳು ಬಂದಾಗ ಉಲ್ಲಾಸವಾಗಿ ಇರಬೇಕು ಅಂದುಕೊಂಡಾಗ ತಾಳ್ಮೆ ಎನ್ನುವುದು ಬಹಳ ಪ್ರಾಮುಖ್ಯ. ಯಾಕಂದರೆ ತಾಳ್ಮೆ ಇಲ್ಲದೆ ಹೋದರೆ ನಿರೀಕ್ಷಣೆ ಉಂಟಾಗಲ್ಲ, ನಿರೀಕ್ಷಣೆ ಇಲ್ಲದೆ ಹೋದರೆ ನಿತ್ಯ ಜೀವ ಸಿಗಲ್ಲ ರೀ. ನಮ್ಗೆ ಏನಪ್ಪ ಅಂದರೆ ನಿತ್ಯ ಜೀವದಗೋಸ್ಕರ ನಿರೀಕ್ಷಣೆ ಬೇಕು. ಪರಲೋಕ ಪಡ್ಕೊಳ್ಬೇಕಾದ್ರೆ ನಮಗೆ ಬಹಳ ನಿರೀಕ್ಷೆ ಇರಬೇಕು, ಅಂದರೆ ಭರವಸೆ ಇರಬೇಕು. ಇಲ್ಲದೆ ಹೋದರೆ ಪ್ರಿಯರಾದ ದೇವರ ಮಕ್ಕಳಿರ ಅದನ್ನು ನಾವು ಕಳೆದುಕೊಳ್ತೀವಿ. ನಿತ್ಯ ಜೀವವನ್ನು ನಾವು ಕಳೆದುಕೊಳ್ತೀವಿ. ನಿತ್ಯ ಜೀವವನ್ನು ನಾವು ಪಡೆದುಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಉಪದ್ರವಗಳು ಬಂದಾಗ ಬಹಳ ತಾಳ್ಮೆಯಿಂದ ಇರಬೇಕು. ಯಾವುದಾದ್ರೂ ಮಾತನಾಡುವಾಗ ದುಡುಕಿ ಮಾತಾಡಬಾರ್ದು. ಇನ್ನೊಬ್ಬರಿಗೆ ರೊಚ್ಚಿಗೆಬ್ಬಿಸುವಂಥ ಮಾತುಗಳು ಇರಕೂಡ್ದು, ಇನ್ನೊಬ್ಬರಿಗೆ ಕಿರಿಕಿರಿ ಮಾಡುವಂಥ ಮಾತುಗಳು ಇರಕೂಡ್ದು. ನಮ್ಮಿಂದ ಸಮಾಧಾನದ ಮಾತುಗಳು ಬರಬೇಕು, ನಮ್ಮಿಂದ ಒಳ್ಳೆಯ ಮಾತುಗಳನ್ನು ಬರಬೇಕು. ಯಾರಾದರೂ ನಮಗೆ ಶೋಧನೆ ಕೊಟ್ಟಿದ್ದಾರಾ, ಯಾರಾದರೂ ನಮಗೆ ಉಪದ್ರವಗಳನ್ನು ಕೊಟ್ಟಿದ್ದಾರಾ, ಯಾರಾದರೂ ನಮ್ಮನ್ನು ಹಿಂಸೆ ಪಡಿಸಿದ್ದಾರಾ, ಆ ಸಮಯದಲ್ಲಿ ತಾಳ್ಮೆಯಿಂದ ಇರಬೇಕು. ತಾಳ್ಮೆಯಿಂದ, ಬಹು ತಾಳ್ಮೆಯಿಂದ.
ಅದು ಇದ್ದಾಗ ಪ್ರಿಯರೇ ನೆಮ್ಮದಿಯಿಂದ ಇರ್ತೀವಿ, ಸಮಾಧಾನದಿಂದ ಇರ್ತೀವಿ. ಒಂದು ವೇಳೆ ಯಾರಾದರೂ ನಮ್ಮನ್ನು ಕಿರಿಕಿರಿ ಮಾಡಿದಾಗ, ನಾವು ಅದಕ್ಕೆ ಡಬಲ್ ಕಿರಿಕಿರಿ ಮಾಡಿದಾಗ ಅಲ್ಲಿ ಜಗಳ ಪ್ರಾರಂಭವಾಗುತ್ತೆ. ಆ ಜಗಳ ದೊಡ್ಡದಾಗುತ್ತೆ, ಆಮೇಲೆ ದೊಡ್ಡ ಕಿರಿಕಿರಿ ಆಗುತ್ತೆ, ದೊಡ್ಡ ಸಮಸ್ಯೆಗಳುಂಟಾಗುತ್ತೆ. ಈ ಸಮಸ್ಯೆಗಳು ಎಲ್ಲಿ ತನಕ ಹೋಗುತ್ತೆ ಗೊತ್ತಾ? ಪೊಲೀಸ್ ಸ್ಟೇಷನ್ವರೆಗೆ ಹೋಗುತ್ತೆ. ಪೊಲೀಸ್ ಸ್ಟೇಷನ್ ದಾಟಿ ಕೋರ್ಟ್ ಬಳಿಗೆ ಹೋಗುತ್ತೆ, ಕೋರ್ಟ್ ದಾಟಿ ಜೈಲು ತನಕ ಹೋಗುತ್ತೆ. ಅಂದರೆ ಇಲ್ಲಿಂದ ಪೊಲೀಸ್ ಸ್ಟೇಷನಿಂದ ಕೋರ್ಟಿಗೆ, ಕೋರ್ಟಿಂದ ಏನ್ರಿ ಮತ್ತೆ ಕೊನೆಯದಾಗಿ ತೀರ್ಪು. ಈ ಕಡೆ ಆ ಕಡೆ ತಿರುಗಾಡೋದು, ಆಮೇಲೆ ಸುಳ್ಳು ಸಾಕ್ಷಿಗಳನ್ನು ಏರ್ಪಾಟ್ ಮಾಡಿ ಇವ್ರ ಮೇಲೆ ಸುಳ್ಳು ಸಾಕ್ಷಿ, ಇವ್ರ ಮೇಲೆ ಸುಳ್ಳು ಸಾಕ್ಷಿಗಳನ್ನು ಇಟ್ಟು ಆಮೇಲೆ ಹಣವೆಲ್ಲ ಖಾಲಿ ಮಾಡಿಕೊಂಡು ಭಿಕಾರಿಗಳಾಗಬೇಕಾಗತ್ತೆ. ಅನೇಕ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ. ಆ ಕಷ್ಟಗಳು ಬೇಡ ಅಂದಾಗ, ನಿತ್ಯ ಜೀವ ಬೇಕು ಅಂದಾಗ ಏನು ಮಾಡಬೇಕು? ತಾಳ್ಮೆಯಿಂದ ಇರಬೇಕು ಸಹೋದರರೇ, ಸಹೋದರಿಯರೇ ಅಂತೇಳಿ ದೇವರು ಹೇಳುವಂಥ ಮಾತು ಅಪೊಸ್ತಲನಾಗಿರುವಂಥ ಪೌಲನ ಮೂಲಕ. ಅದಕ್ಕೆ ಮತ್ತೊಂದು ಸಾರಿ ಈ ವಚನವನ್ನು ಓದೋಣ ಪ್ರಿಯರೇ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಲ್ಲೆವು. ನಿರೀಕ್ಷಣೆ ಅಂದರೆ ಭರವಸೆ, ಅಂದರೆ ನಮಗೆ ನಿತ್ಯ ಜೀವ ಸಿಗುತ್ತೆ ಅನ್ನುವಂಥ ಭರವಸೆ ಹುಟ್ಟುತ್ತದೆ. ಪ್ರಿಯರಾದ ದೇವರ ಮಕ್ಕಳಿಗೆ ಆ ಭರವಸೆ ನಮಗಿದೆಯಾ? ಆ ನಿರೀಕ್ಷಣೆ ನಮಗಿದೆಯಾ? ಅಂದರೆ ನಮಗೆ ನಿತ್ಯ ಜೀವ ಸಿಗುತ್ತೆ ಅನ್ನುವಂಥ ನಿರೀಕ್ಷಣೆ ನಮಗಿದೆಯಾ? ಭರವಸೆ ನಮಗಿದೆಯಾ? ನಂಬಿಕೆ ನಮಗಿದೆಯಾ? ಖಂಡಿತವಾಗಿ ನಾನು ಸತ್ತರೆ ನಾನು ನಿತ್ಯ ಜೀವನ ಪಡ್ಕೊಳ್ತೀನಿ ಎಂಬಂಥ ನಂಬಿಕೆ ನಮಗಿದೆಯಾ ಪ್ರಿಯರೇ? ಇರಬೇಕಾದ್ರೆ ಮೊದಲನೇದಾಗಿ ಗಮನಿಸ್ರಿ, ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಸಭೆಯಲ್ಲಿ, ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಅಲ್ಲಿ ಶೋಧನೆಗಳು, ಇಲ್ಲಿ ಶೋಧನೆಗಳು ಎಲ್ಲ ಕಡೆ ಬರ್ತಾ ಇರುತ್ತೆ. ಎಲ್ಲ ಕಡೆ ನಾವು ಬುದ್ಧಿವಂತಿಕೆಯಿಂದ ಇರಬೇಕು, ಜಾಣದಿಂದ ಮಾತಾಡಬೇಕು, ತಾಳ್ಮೆಯಿಂದ ಇರಬೇಕು. ಶೋಧನೆ ಬಂದಾಗ ಕಿರಿಕಿರಿ ಮಾಡೋದು ಬೇಡ, ಸಮಾಧಾನದಿಂದ ಹೋಗ್ಬೇಕು. ಅಂಥವ್ರು ದೇವ್ರಿಗಿಷ್ಟ, ಅಂಥವ್ರಿಗೆ ಪರಲೋಕ ಸಿಗುತ್ತೆ ರೀ. ಎಲ್ಲರಿಗೂ ಪರಲೋಕ ಇಲ್ಲ, ಎಲ್ಲರಿಗೂ ದೇವರು ಪರಲೋಕವನ್ನು ಕೊಡೋದಿಲ್ಲ. ಯಾರಿಗೆ ಕೊಡ್ತಾರೆ? ಯಾರು ತಾಳ್ಮೆಯಿಂದ ಇರ್ತಾರೋ, ಯಾರು ಉಪದ್ರವಗಳನ್ನು ಸಹಿಸಿಕೊಳ್ತಾರೋ, ತಾಳ್ಮೆಯಿಂದ ಇರ್ತಾರೋ ಅವರಿಗೆ ಬಹಳ ಫಲ ಇರುತ್ತೆ ರೀ. ಪರಲೋಕದಲ್ಲಿ ಬಹಳ ಫಲ ಸಿಗುತ್ತೆ ರೀ. ಅದಕ್ಕೆ ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತು ನೋಡಿ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನದಿಂದ. ಹೇಗೆಂದರೆ, ನಾನು ಯಾವ ವಿಷಯದಲ್ಲಿ ಆದರೂ ನಾಚಿಕೆ ಪಡದೆ ಎಂದಿನಂತೆ ಈಗಲೂ ಸಹ ತುಂಬ ಧೈರ್ಯದಿಂದ ಇರುವುದರಿಂದ ಬದುಕಿದರೂ ಸರಿಯೇ, ಸತ್ತರೂ ಸರಿಯೇ, ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕೆಂದು ನನಗೆ ಬಹಳ ಅಭಿಲಾಷೆ ಇದೆ. ಹಾಗೆಯೇ ಆಗುವುದೆಂದು ಭರವಸೆ ಉಂಟು. ನನಗಂತೂ ಬದುಕುವುದಾದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ನೋಡಿದ್ರ, ಈ ಮಾತನ್ನು ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತು. ಭಕ್ತರು, ಇವತ್ತು ನೀವು ನಾವು ಭಕ್ತರ, ನಾವೆಲ್ಲರೂ ಪ್ರಾರ್ಥನೆಗೆ ಹೋಗ್ತಾ ಇದ್ದೀವ, ದೇವರನ್ನ ಘನಪಡಿಸ್ತಾ ಇದ್ದೀವ, ದೇವರು ನಮ್ಮಲ್ಲಿ ಇದ್ದಾರಂತೇಳಿ ಹೇಳ್ಕೊಳ್ತಾ ಇದ್ದೀವ, ದೇವರು ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಮ ಹತ್ತಿರ ಇದ್ದಾರೆ, ನಮ್ಮ ಬಳಿಯಲ್ಲಿದ್ದಾರೆ, ನಾನು ದೇವರಿಗೆ ಒಳಪಟ್ಟಿದ್ದೀನಿ, ನಾನು ಭಕ್ತನಂತೆ ಹೇಳ್ಕೊಳ್ತಾ ಇದ್ದೀವ. ಹಾಗಾದರೆ ಉಪದ್ರವ ಬಂದಾಗ ಸಹಿಸ್ಕೊಂಡಿರಬೇಕು ಅಂತ ಹೇಳ್ತಾರೆ, ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ತಾರೆ. ತಾಳ್ಮೆಯಿಂದ ಇದ್ದಾಗ ಅನುಭವ ಉಂಟಾಗುತ್ತೆ, ಅನುಭವದಿಂದ ಇದ್ದಾಗ ಏನ್ರಿ? ನಿರೀಕ್ಷಣೆ. ಏನು ನಿರೀಕ್ಷಣೆ? ನಾನು ಸತ್ತೋದರೆ ನಿತ್ಯ ಜೀವವನ್ನು ಪಡ್ಕೊಳ್ತೀನಿ ಅನ್ನುವಂಥ ನಿರೀಕ್ಷಣೆ. ನೀನು ಸತ್ತೋದ ಮೇಲೆ ನಿತ್ಯ ಜೀವವನ್ನು ಪಡ್ಕೊಳ್ತೀವಿ ಎಂಬಂಥ ನಿರೀಕ್ಷಣೆ ನಿನಗಿದೆಯಾ? ನಂಬಿಕೆ ನಿನಗಿದೆಯಾ? ಭರವಸೆ ನಿನಗಿದೆಯಾ? ಇದೆಯಾ? ನಿಮಗಿದೆಯಾ ಪ್ರಿಯರೇ? ನನ್ನ ಸತ್ತ ಮೇಲೆ ನನಗೆ ನಿತ್ಯ ಜೀವ ಸಿಗುತ್ತೆ ಅನ್ನುವಂಥ ಭರವಸೆ ಇದೆಯಾ? ಒಂದ್ಸಾರಿ ನಿಮ್ಮ ಇತಿಹಾಸವನ್ನು, ಅಂದರೆ ನಿಮ್ಮ ಜೀವಿತ ಇತಿಹಾಸವನ್ನು ಒಂದ್ಸಾರಿ ಪರಿಶೋಧನೆ ಮಾಡಿಕೊಳ್ಳಿ. ಉಪದ್ರವಗಳು ಬಂದಾಗ ಹೇಗೆ ನಡ್ಕೊಂಡಿದ್ದೀರಾ? ಶ್ರಮೆಗಳು ಬಂದಾಗ ಹೇಗೆ ನಡ್ಕೊಂಡಿದ್ದೀರಾ? ಶೋಧನೆಗಳು ಬಂದಾಗ ನೀವು ಹೇಗೆ ನಡ್ಕೊಂಡಿದ್ದೀರಾ? ದೇವ್ರಿಗೋಸ್ಕರ ನಡ್ಕೊಂಡಿದ್ದೀರಾ ಅಥವಾ ಲೋಕದ ರೀತಿಯಲ್ಲಿ ನಡ್ಕೊಂಡಿದ್ದೀರಾ? ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ಹೌದು ಪ್ರಿಯರೇ, ಬದುಕಿರುವಾಗ ಆರೋಗ್ಯವಾಗಿದ್ದಾಗಲೇ ನಾವು ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಬೇಕು. ಯಾಕೆಂದರೆ ಕೊನೆಯ ದಿನದಲ್ಲಿದ್ದೀವಿ. ಕೊನೆಯ ದಿನದಲ್ಲಿದ್ದಂಥ ನಾವು ನಿತ್ಯ ಜೀವವನ್ನು ಪಡ್ಕೊಳ್ಬೇಕು. ಸತ್ತೋದ ಮೇಲೆ ನಿತ್ಯ ಜೀವವನ್ನು ಪಡಿಬೇಕು ಅಂದಾಗ ಈ ಲೋಕದಲ್ಲಿ ಉಪದ್ರವಗಳಿದೆಯಾ? ದೇವ್ರಿಗೆ ಸ್ತೋತ್ರವಾಗಲಿ. ಶೋಧನೆಗಳು ಬರ್ತಾ ಇದೆಯಾ? ಹೃದಯದಲ್ಲಿ ದೇವ್ರಿಗೆ ಸ್ತೋತ್ರವಾಗಲಿ. ಅದನ್ನು ಸಹಿಸ್ಕೋಬೇಕು,
ತಾಳ್ಕೊಂಡಿರಬೇಕು. ಏನಾದರೂ ಉತ್ತರ ಕೊಡಬೇಕು ಅಂದಾಗ ಉತ್ತರ ಕೊಡಬಹುದು. ಆದರೆ ಶೋಧನೆಗಳು, ಬಾಧೆಗಳು, ಹಿಂಸೆಗಳು, ಶ್ರಮೆಗಳು, ಉಪದ್ರವಗಳು ಬಂದಾಗ ಯಾವುದೇ ಕಾರಣಕ್ಕೂ ಹಿಂಜರಿಬಾರ್ದು. ಯಾವುದೇ ಕಾರಣಕ್ಕೂ ದೇವರನ್ನ ಬಿಟ್ಟು ತೊಲಗಬಾರ್ದು. ದೇವರನ್ನ ಬಿಟ್ಟು ದೂರ ಆಗಬಾರ್ದು. ಈ ಶೋಧನೆಗಳು ಬಂದಿದೆಯಾ? ನಿನ್ನ ಮೇಲಿಗಾಗಿ. ಉಪದ್ರವಗಳಿದೆಯಾ? ನಿನ್ನ ಮೇಲಿಗಾಗಿ, ನಿನಗೆ ಮೇಲಾಗುವುದಕ್ಕೆ. ಹೌದು ಪ್ರಿಯರೇ, ಪರಲೋಕದಲ್ಲಿ ನಮಗೆ ಬಹಳ ಫಲ ಸಿಗುತ್ತೆ ರೀ. ಪರಲೋಕದಲ್ಲಿ ಬಹಳ ಫಲವನ್ನು ಕೊಡೋದಕ್ಕೇ ಈ ಲೋಕದಲ್ಲಿ ಅಲ್ಲೆಲ್ಲಿ ಸ್ವಲ್ಪ ಉಪದ್ರವಗಳು, ಸ್ವಲ್ಪ ಕಷ್ಟಗಳು ಬರ್ತಾ ಇರುತ್ತೆ. ಬಂದಾಗ ಸಹಿಸ್ಕೊಂಡು ಇರಬೇಕು, ತಾಳ್ಮೆಯಿಂದ ಇರಬೇಕು. ತಾಳ್ಮೆಯಿಂದ ಇದ್ದಾಗ ಅನುಭವ ಆಗುತ್ತೆ, ಅನುಭವದಿಂದ ಇದ್ದಾಗ ನಿರೀಕ್ಷಣೆ ಉಂಟಾಗುತ್ತೆ. ಆ ನಿರೀಕ್ಷಣೆ ಪರಲೋಕಕ್ಕೆ ನಾವು ಹೋಗ್ತೀವಿ, ಪರಲೋಕವನ್ನು ನಾವು ಪಡ್ಕೊಳ್ತೀವಿ ಎನ್ನುವಂಥದ್ದು ಅದ್ಭುತವಾದಂಥ ನಿರೀಕ್ಷಣೆ. ಆ ಅದ್ಭುತವಾದಂಥ ನಿರೀಕ್ಷಣೆ ನಮಗಿರಲಿ ಪ್ರಿಯರೇ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವ, ನಿಮಗೆ ಸ್ತೋತ್ರಗಳು. ನಮ್ಮನ್ನು ಪ್ರೀತಿಸಿ ಲೋಕವನ್ನು ಉಂಟು ಮಾಡಿದ್ದೀರಾ. ನಮ್ಮನ್ನು ಪ್ರೀತಿಸಿ ಸರ್ವ ಜೀವರಾಶಿಗಳನ್ನು, ಸರ್ವ ಜಗತ್ತನ್ನು ಉಂಟು ಮಾಡಿದ್ದೀರಾ. ನಮಗೆ ಜೀವಿತವನ್ನು ಕೊಟ್ಟಿದ್ದೀರಾ ತಂದೆ. ಅದೇ ರೀತಿಯಲ್ಲಿ ತಂದೆ, ಈ ಲೋಕದಲ್ಲಿ ನಾವು ಪಾಪದ ವ್ಯಾಮೋಹದಲ್ಲಿದ್ದಾಗ ನಿಮ್ಮ ಪ್ರಿಯ ಕುಮಾರನನ್ನು ಕಳಿಸಿಕೊಟ್ಟು, ಆ ಪ್ರಭುವನ್ನು ಕಳಿಸಿಕೊಟ್ಟು ನಮಗೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿದ್ದೀರಾ, ಮೋಕ್ಷ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಯಾವಾಗಲೂ ನಿಮ್ಮನ್ನು ಧ್ಯಾನಿಸುತ್ತಾ, ನಿಮ್ಮನ್ನು ಆರಾಧಿಸುತ್ತಾ, ನಿಮ್ಮನ್ನು ಘನಪಡಿಸುತ್ತಾ, ನಿಮ್ಮ ಸೇವೆ ಮಾಡುತ್ತಾ, ನಿತ್ಯ ನಿಮ್ಮ ಸಹವಾಸದಲ್ಲಿ ಜೀವಿಸುತ್ತಾ ಇರುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸುವಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.